ಸೇರುವಂತ ಪ್ರತಿಭಟನೆ ಹಾಕೊಂಡಿಲ್ಲ. ತಮ್ಮ ಬೇಡಿಕೆ ಸಮಸ್ಯೆ ಮನವಿಯನ್ನು ಸರ್ಕಾರಕ್ಕೆ ಕೇಳುವುದಿಲ್ಲ. ಹಾ ಸರ್, ಖಂಡಿತ. ನಮ್ದು ಈ ಪ್ರತಿಭಟನೆ ಮಾಡೋ ಉದ್ದೇಶ ಏನಂದ್ರೆ, ಓಕೆ ಇದು ಹತ್ರ ಇಟ್ಕೊಬೇಕಾ? ಖಂಡಿತ ಸರ್, ನಾವು ಪ್ರತಿಭಟನೆ ಮಾಡೋ ಉದ್ದೇಶ ಏನಂದ್ರೆ ನಾವು ಜನರಿಗೆ ಅರಿವು ಮೂಡಿಸ್ಲಿಕ್ಕೆ ಅಂತ. ಹೆಚ್ಚಿನ ಜನರಿಗೆ ಅದು ಗೊತ್ತಿಲ್ಲ. ಕೆಲವು ಹೈ ಎಂಡ್ ಹೋಟೆಲ್ಸ್ ಅಂದ್ರೆ ಈ ತುಂಬಾ ಶ್ರೀಮಂತದ ಹೋಟೆಲ್ಸ್ ಗಳಿದೆಯಲ್ಲ, ಅದರಲ್ಲಿ ಇನ್ನೂ ದಿಂಬುಗಳೊಳಗೆ ಇದು ಗರಿಗಳನ್ನ, ಬಾತುಕೋಳಿ ಗರಿಗಳನ್ನ ಉಪಯೋಗಿಸ್ತಾರೆ. ಆದ್ರೆ ನೀವು ಯೋಚಿಸಿ, ನಾವೀಗ 2027 ಇದೀವಿ, ಇದ್ರ ಅಗತ್ಯ ಇದೆಯಾ? ಒಂದ್ ಕಡೆ ಅಗತ್ಯ ವಿಷಯ ಆಯ್ತು, ಇನ್ನೊಂದ್ ಕಡೆ ಬಂದ್ರೆ ನೈತಿಕತೆ ದೃಷ್ಟಿಯಿಂದ ನೋಡಿದ್ರು ಅಷ್ಟೇ. ಆ ರೆಕ್ಕೆಗಳು ಅದು ಯಾರಿಗ್ ಸೇರಿದ್ದು? ಅದೊಂದು ಪಕ್ಷಿಗೆ ಸೇರಿದ್ದು, ಅದು ನಮ್ಮ ಹಕ್ಕಲ್ಲ. ಅದು ಈಗ ನಮ್ದು ಯಾವ್ದಾದ್ರು ಬಂದು ಕೂದಲು ಚರ್ಮ ಕಿತ್ತು ಹೋಗಿ ಅದರಿಂದ ಮಾರಾಟ ಮಾಡಿದ್ರೆ ನಮ್ಗೆ ಆಗ್ತದೆ. ಹಾಗೆ ಈ ಪಕ್ಷಿಗಳಿಗೂ ಅದೇ ವೇದನೆ ಆಗ್ತದೆ. ಮತ್ತೆ ಇದೆಲ್ಲ ಎಂತಕ್ಕೆ? ನಾವೊಂದು ಸ್ವಲ್ಪ ಹೊತ್ತು ನೆಮ್ಮದಿಯಿಂದ ಮಲ್ಕೊಳ್ಳಿಕ್ಕೆ, ಆ ಮೃದುವಾದ ದಿಂಬಲ್ಲಿ ನಮ್ಮ ತಲೆ ಇಟ್ಟು ಮಲ್ಕೊಳ್ಳಿಕ್ಕೆ ಇದಕ್ಕೆ ಎಷ್ಟೋ ಪರ್ಯಾಯ ಇದೆ. ಈ ಒಂದು ಇದಕ್ಕೋಸ್ಕರ ಪಕ್ಷಿಗಳು ವೇದನೆ ಒಳಗೊಳಗಾಗೋದು ಯಾವುದಕ್ಕೂ ಸರಿ ಇಲ್ಲ. ಜನತೆಗೆ ಮತ್ತೆ ಸರ್ಕಾರಕ್ಕೆ ಏನ್ ಮಾಹಿತಿ ಕೊಡ್ತೀರಾ? ಸರ್, ಅದೇ ಮಾಹಿತಿ ಇರೋದು ಅದೇನೆ. ಪ್ರಾಣಿಗಳ ಹಕ್ಕಿಗಾಗಿ ನಾವಿಲ್ಲಿ ಹೋರಾಡ್ತಾ ಇದೀವಿ. ಹಕ್ಕು ಅಂತ ಬಂದ್ರೆ ಈಗ ನಮ್ದು ಅಷ್ಟೇ, ನಮ್ದು ಏನಿದೆ ಹಕ್ಕು, ನಮ್ಮ ದೇಹದ ಮೇಲೆ ನಮಗೆ ಹಕ್ಕಿರೋದು, ಬೇರೆ ಇನ್ಯಾರಿಗೂ ಹಕ್ಕಿಲ್ಲ. ಹಾಗೆ ಅದೇ ರೀತಿ ಅಷ್ಟು ಪ್ರಾಣಿಗಳಿಗೂ ಹಾಗೆ. ನೀವು ಇದೇ ಯೋಚಿಸಿ, ಈಗ ಇಲ್ಲಿ ಬಾತುಕೋಳಿ ಇದೆ, ಬಾತುಕೋಳಿ ಬದಲು ಬೇರೆ ಪ್ರಾಣಿ ಇತ್ತು, ಅವ್ರ ಚರ್ಮ ಅಥವಾ ಅವ್ರ ಕೂದಲು, ಈಗ ನಾಯಿ ಚರ್ಮ, ನಾಯಿ ಕೂದಲು ತಗೊಂಡು ದಿಂಬು ಮಾಡಿದ್ರೆ ಅದು ಯಾರು ಖರೀದಿಸ್ತಾರ? ಇಲ್ಲ. ಇಲ್ಲಿ ಎಷ್ಟು ಜನ ಸೇರಿದಿರೋದ್ರಿಂದ 10ರಷ್ಟು ಇಲ್ಲ 100ರಷ್ಟು ಸೇರಿ ಪ್ರತಿಭಟನೆ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ನಾಯಿಗೂ ನಮ್ಮಂತೆ ಜೀವ ಇದೆ, ರೂಪ ಬೇರೆ ಆದ್ರೆ ಅದ್ರ ಒಳಗಿರೋ ಮೂಲ ಸತ್ವಗಳಿದಾರ, ಆ ಜೀವ ಒಂದೇ. ಹಾಗಾಗಿ ಆ ಪ್ರತಿ ಪಕ್ಷಿ ಪ್ರಾಣಿಗಳಲ್ಲೂ ಅದೇ ಜೀವ ಇರೋದು. ಹಾಗಾಗಿ ನಾವು ಅವ್ರನ್ನ ಗೌರವಿಸ್ಬೇಕು. ಗೌರವಿಸೋದೇನು ಅಂದ್ರೆ ಏನು? ಆರೈಕೆ, ಪೂರೈಕೆ ಅದೆಲ್ಲ ಸೆಕೆಂಡ್ರಿ, ಅದು ಮುಖ್ಯ ಅಲ್ಲ. ಮುಖ್ಯ ಏನಂದ್ರೆ ನಾವು ಅವ್ರನ್ನ ಸ್ವಾತಂತ್ರ್ಯವಾಗಿರ್ಲಿಕ್ಕೆ ಬಿಡೋದು, ಅದು ಅವರ ಮೂಲ ಹಕ್ಕು. ಮತ್ತೆ ನಮ್ಮ ಉದ್ದೇಶನೂ ಅಷ್ಟೇ. ದಯವಿಟ್ಟು ಪ್ರಾಣಿಗಳ ಶೋಷಣೆ ಮಾಡಬೇಡಿ, ಪ್ರಾಣಿಗಳಿಗೆ ಸ್ವಾತಂತ್ರ್ಯ ಕೊಡಿ. ಬಾತುಕೋಳಿಯ ಗರಿ, ಬಾತುಕೋಳಿಯ ಎಕ್ಕರಟ್ಟು, ಬಾತುಕೋಳಿಯ ಎಕ್ಕರಟ್ಟು, ಬಾತುಕೋಳಿಯ ಎಕ್ಕರಟ್ಟು, ಬಾತುಕೋಳಿಯ ಮಾಂಸ, ಬಾತುಕೋಳಿಯ ಮಾಂಸ, ಬಾತುಕೋಳಿಯ ಮಾಂಸ, ಬಾತುಕೋಳಿಯ ದೇಹ, ಬಾತುಕೋಳಿಯ ದೇಹ, ಬಾತುಕೋಳಿಯ ದೇಹ. So you have to say avradu, you are not referring of gari yaradu, you will say avradu. ಗರಿ ಯಾರದು? ಗರಿ ಯಾರದು? ಅವರ ಗರಿ, ಅವರ ಗರಿ, ಅವರ ಗರಿ. ದೇಹ ಯಾರದು? ದೇಹ ಯಾರದು? ದೇಹ ಯಾರದು? ಅವರ ದೇಹ, ಅವರ ದೇಹ, ಅವರ ದೇಹ.